ತೊಗರಿಗೆ ಬೆಂಬಲ ಬೆಲೆ ನೀಡುವಂತೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದ್ದವರು ಕೂಡ ಕೋಲಾರದಲ್ಲಿ ವಿವಿಧ ರೈತಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ ಮೊನ್ನೆ ಅಷ್ಟೇ ನೋಡಿದ್ವಿ ಕೋಲಾರದಲ್ಲಿ. ಇವತ್ತು ಕಲಬುರಗಿಯಲ್ಲೂ ಕೂಡ ಇಂಥದೇ ಪ್ರತಿಭಟನೆಗೆ ಸಾಕ್ಷಿ ಆಗ್ತಾ ಇದೆ. ಸೊ ವೀರಶೈವ ಕಲ್ಯಾಣ ಮಂಟಪದಿಂದ ಈ ಮೆರವಣಿಗೆ, ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿದ್ದಾರೆ ರೈತರು. ಇನ್ನೊಂದು ಕಡೆಯಲ್ಲಿ ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರ ನೀಡಿ ಅಂತ ರೈತರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯ ಡಿಸಿ ಕಚೇರಿ ತನಕ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಒಂದ್ ಕಡೆ ನೇಟೆ ರೋಗ ಕಾಣಿಸಿಕೊಂಡಿದೆ, ಇದರಿಂದ ತೊಗರಿ ಹಾಳಾಗ್ತಾ ಇದೆ, ಅದಕ್ಕೂ ಕೂಡ ನಮಗೆ ಪರಿಹಾರವನ್ನ ಕೊಡಬೇಕು. ಕಲಬುರಗಿಯ ಡಿಸಿ ಕಚೇರಿ ತನಕ ಬೃಹತ್ ಪ್ರತಿಭಟನೆ ನೋಡಿ, ಆ ಪ್ರತಿಭಟನೆ ಕೂಡ ಗಮನಿಸ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ನಮಗೆ ಬೆಂಬಲ ಬೆಲೆ ಇಲ್ಲ, ಆದರೆ ಬೆಂಬಲ ಬೆಲೆ ಕೂಡ ಸರ್ಕಾರ ಕೊಡ್ತಾ ಇಲ್ಲ. ಆ ಬೆಂಬಲ ಬೆಲೆ ಕೊಡುವಂತೆ ಈಗ ಆಗ್ರಹಿಸಿ ಈ ಒಂದು ಹೋರಾಟ ಇದು. ಸದ್ಯ ಈಗ ಕಲಬುರಗಿಯ ಡಿಸಿ ಕಚೇರಿ ತನಕ ಈ ಹೋರಾಟ ಹೋಗಿದೆ. ಡಿಸಿ ಅವರಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಡಿಸಿ ಅವರು ಪತ್ರವನ್ನ ಬರೀಬೇಕಾಗತ್ತೆ ಸರ್ಕಾರಕ್ಕೆ. ಸೊ ಏನ್ ಕತೆ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ. ಆದ್ರೆ ಇವರಿಗೆ ಐಷಾರಾಮಿ, ಕಾರು, ಆಳು ಕಾಳು, ಜೊತೆಗೆ ಒಳ್ಳೆ ಸಂಬಳ ಬೇರೆ ಜಾಸ್ತಿ. ಇವರು ಮಾತ್ರ ಬಿಸಿಲಲ್ಲಿ ಒದ್ದಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಎಚ್ ಮುನ್ನೂರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, ಈಗ ತೊಗರಿ ಬೆಳೆ ಎಷ್ಟಿದೆ, ಈಗ ಇವರು ಎಷ್ಟಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ? ಸದ್ಯ ಈಗ ನೇಟೆ ರೋಗ ಕೂಡ ಕಾಣಿಸ್ಕೊಂಡಿದೆ, ಪರಿಹಾರ ಕೇಳ್ತಾ ಇದ್ದಾರೆ. ಈಗ ಬೇಡಿಕೆಗೆ ಯಾವ ರೀತಿಯಾಗಿ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ಅಂತ? ಕಲಬುರಗಿ ಜಿಲ್ಲೆಯ ರೈತರ ಬಹಳ ಬೇಡಿಕೆಯಾಗಿರುವಂತದ್ದು ಅಂದ್ರೆ ತೊಗರಿಗೆ ಬೆಂಬಲ ಬೆಲೆ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ವಿವಿಧ ರೈತಪರ ಸಂಘಟನೆಗಳು, ಸಾಕಷ್ಟು ಸ್ವಾಮೀಜಿಗಳು, ಏನು ರೈತ ಮುಖಂಡರು ಎಲ್ಲರೂ ಕೂಡ ಸೇರ್ಕೊಂಡು ಪ್ರತಿಭಟನೆಯನ್ನ ಆರಂಭಿಸಿರುವಂತದ್ದು. ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದ ಮುಖಾಂತರ ಎತ್ತಿನ ಬಂಡಿಯಲ್ಲಿ ಸಾಕಷ್ಟು ಸುಮಾರು 50ಕ್ಕೂ ಹೆಚ್ಚು ಎತ್ತಿನ ಬಂಡಿ ಮುಖಾಂತರ ರೈತರು ಏನು ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಬಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು, ಸಾಕಷ್ಟು ಎತ್ತಿನ ಬಂಡಿಗಳನ್ನ ತೆಗೆದುಕೊಂಡು ಬಂದು ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಎತ್ತಿನ ಬಂಡಿ ಮತ್ತೆ ಟ್ರ್ಯಾಕ್ಟರ್ ಮುಖಾಂತರ ಏನು ರೈತರು ಬಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ರೈತರ ಬೇಡಿಕೆ ಇರುವಂತದ್ದು ತೊಗರಿಗೆ ಬೆಂಬಲ ಬೆಲೆಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ 7,750 ರೂಪಾಯಿ ಏನು ಬೆಂಬಲ ಬೆಲೆಯನ್ನ ನೀಡಿರುವಂತದ್ದು. ಆದ್ರೆ 10,000 ರೂಪಾಯಿ ನೀಡಬೇಕು ಅನ್ನುವಂತ ಬೇಡಿಕೆ ಆಗಿರುವಂತದ್ದು. ಅದರ ಜೊತೆಗೆ ನೆಟೆ ರೋಗದಿಂದ ಹಾಳಾದಂತ ಏನು ತೊಗರಿಗೆ ಪರಿಹಾರ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಬೇಡಿಕೆ ಇರುವಂತದ್ದು. ಸೊ ಹಾಗಾಗಿ ಈ ರೀತಿಯಾದಂತ ವಿವಿಧ ಬೇಡಿಕೆಗಳನ್ನ ಇಟ್ಕೊಂಡು ರೈತರು ಈ ಒಂದು ಬೃಹತ್ ಹೋರಾಟಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ರೈತರನ್ನ ತಡೆ ಹಿಡಿದು ಎಲ್ಲರನ್ನೂ ಕೂಡ ಇಲ್ಲೇ ನಿಲ್ಲಿಸಿರುವಂತದ್ದು. ಎಲ್ಲರೂ ಕೂಡ ಏನು ಜಿಲ್ಲಾಧಿಕಾರಿ ಕಚೇರಿಯ ಒಳಗಡೆ ನುಗ್ಗಬೇಕು, ರೈತರ ಹೋರಾಟ ಒಂದು ಯಶಸ್ಸು ಸಿಗಬೇಕು, ರೈತರ ಬೇಡಿಕೆಗಳು ಫುಲ್ಫಿಲ್ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ರೈತರು ಈಗ ದೃಶ್ಯದಲ್ಲೂ ಕೂಡ ನೋಡಬಹುದು ಆ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ನಿಂತಿರುವಂತದ್ದು. ಅವರೆಲ್ಲರೂ ಕೂಡ ಈಗ ಅವರನ್ನ ಪೊಲೀಸರು ಆ ಗೇಟ್ನ ಹೊರಭಾಗದಲ್ಲೇ ತಡೆದಿರುವಂತದ್ದು. ಎಲ್ಲರೂ ಕೂಡ ಇಲ್ಲೇ ಹೋರಾಟ ಕೂಡ ನಡೆಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇದೀಗ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದ್ದು. ಅಂದ್ರೆ ರೈತ ಅನ್ನದಾತ, ಅದರಲ್ಲೂ ಕೂಡ ತೊಗರಿ ಬೆಳೆಗಾರ ಸಾಕಷ್ಟು ಸಂಕಷ್ಟದಲ್ಲಿರುವಂತದ್ದು. ಅವರೆಲ್ಲರಿಗೂ ಕೂಡ ಏನು ಪರಿಹಾರ ಕೊಡುವಂತ ಕೆಲಸ ಆಗಬೇಕು ಅನ್ನುವಂತ ಬೇಡಿಕೆ ಇರುವಂತದ್ದು. ಇದೀಗ ನನ್ನ ಜೊತೆ ಒಬ್ರು ಸ್ವಾಮೀಜಿ ಕೂಡ ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಏನ್ ಪ್ರಮುಖ ಬೇಡಿಕೆ? ರೈತರಿಗೆ ಇದು ತೊಗರಿ ಬೆಲೆ ಬೆಂಬಲ ಕೊಡಬೇಕಾಗಿ ಬೇಡಿಕೆ ಇದೆ. ಮತ್ತು 10,000ರಿಂದ 12,000 ಆಗಬೇಕು. ಮತ್ತೆ ಇನ್ನೇನು ಅನಾವೃಷ್ಟಿಯಲ್ಲಿ ರೈತರ ಬಗ್ಗೆದಾಗ ಏನು ಹೊಲದಲ್ಲಿ ಎಲ್ಲ ಒಣಗಿ ಹೋಗ್ಯಾವ, ಅದಕ್ಕೆ ಬೆಲೆಯನ್ನು ಕೊಡಬೇಕು ಸರ್ಕಾರದಿಂದ. ಯಾವ ರೀತಿ ಹೋರಾಟ ನಿಮ್ದು? ಈಗಿನ ರೈತರ ಸರ್ಕಾರದಿಂದ ಹೋರಾಟದ ವಿರುದ್ಧ ಹೋರಾಟ ಅದ ಇದು. ಯಾಕೆ ಬೆಲೆ ಅಂತೂ ಸಿಗ್ತಾ ಇಲ್ಲ. ಎಲ್ಲ ರೈತರು ಸಂಕಷ್ಟದಲ್ಲಿ ಒದ್ದಾಡ್ಯಾರ, ಮಳೆ ಇಲ್ಲ, ಈ ಒಂದು ಬಿಸಿಲು ನಾಡಿ ಹೆಂಗಾಗ್ಯದ ಮೊದಲು ಗೊತ್ತದ. ಅದಕ್ಕಾಗಿ ಎಲ್ಲಾ ಬೆಳೆಗಳು ಒಣಗಿ ಹೋಗ್ಯಾವ, ಅದಕ್ಕೆ ಬೆಂಬಲ ಕೊಡಬೇಕಂತೇಳಿ ಹೋರಾಟ ಮಾಡಕತ್ತೀವಿ. ಎಷ್ಟೊತ್ತವರೆಗೂ ಇರುತ್ತೆ ಹೋರಾಟ? ಬೆಲೆ ನಮಗೆ ಸಿಗುತ್ತೋ ನ್ಯಾಯ ಸಿಗೋವರೆಗೆ ಹೋರಾಟ ಮುಂದುವರಿತದೆ. ಅಹೋರಾತ್ರಿ ನಡೆಯುತ್ತೆ. ಅಹೋರಾತ್ರಿ ನಡೀತದೆ ಹೋರಾಟ. ಇದು ಇಲ್ಲಿನ ಸ್ವಾಮೀಜಿಗಳು ಹೇಳ್ತಾ ಇರುವಂತದ್ದು. ಇನ್ನು ಈ ಭಾಗದಲ್ಲಿ ಈಗಾಗಲೇ ರೈತರು ಎಲ್ಲ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಅಹೋರಾತ್ರಿ ಹೋರಾಟಕ್ಕೆ ಏನು ಬೇಕಾದಂತ ಎಲ್ಲ ರೀತಿಯಾದಂತ ಸಿದ್ಧತೆ ಮಾಡ್ಕೊಂಡಿರುವಂತದ್ದು. ಸಾಕಷ್ಟು ರೈತರು ತಮ್ಮ ಎತ್ತಿನ ಬಂಡಿಗಳನ್ನ ತೆಗೆದುಕೊಂಡು ಬಂದು ವಿಭಿನ್ನವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಯಾಕಂತಂದ್ರೆ ಕಳೆದ ಹಲವು ತಿಂಗಳಿಂದಲೂ ಕೂಡ ರೈತರು ಬೇಡಿಕೆ ಇಟ್ಟಿರುವಂತದ್ದು. ಅಂದ್ರೆ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಂದ್ರೆ 7 ಲಕ್ಷಕ್ಕೂ ಅಧಿಕ ಹೆಕ್ಟರ್ನ ಅಷ್ಟು ಬೆಳೆ ತೊಗರಿ ಏನು ಹಾನಿಯಾಗಿರುವ
ಆಗಿರುವಂತದ್ದು. ಅದಕ್ಕೆ ಪರಿಹಾರ ಕೂಡ ನೀಡಿಲ್ಲ ಸರ್ಕಾರ. ಅದರ ಜೊತೆಗೆ ಏನು ಬೆಂಬಲ ಬೆಲೆ ಘೋಷಿಸಬೇಕು ಅನ್ನುವಂಥದ್ದು ಸಾಕಷ್ಟು ದಿನಗಳಿಂದ ಬೇಡಿಕೆ ಆಗಿರುವುದೂ ಕೂಡ ಏನು ಬೆಂಬಲ ಬೆಲೆ ರೈತರ ನಿರೀಕ್ಷೆ ಅಂತ ಬೆಂಬಲ ಬೆಲೆ ಘೋಷಣೆ ಆಗಿಲ್ಲ. ಸೊ ಆ ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಆ ಹಿನ್ನೆಲೆಯಲ್ಲೇ ಇದೀಗ ದೊಡ್ಡ ಮಟ್ಟದ ಹೋರಾಟಕ್ಕೂ ಕೂಡ ಮುಂದಾಗಿರುವಂತದ್ದು. ಇನ್ನು ಒಂದಷ್ಟು ರೈತರು ಕೂಡ ಕೆಳಗಡೆ ಇರುವಂತದ್ದು, ಅವರನ್ನು ಕೂಡ ಈಗ ನಾನು ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಎತ್ತಿನ ಬಂಡಿಯ ಮೇಲೆ ಇರುವಂತದ್ದು, ಈಗ ಕೆಳಗಡೆ ಇರುವಂತ ರೈತರು ಕೂಡ ಇದ್ದಾರೆ. ಸೊ ಅವರೆಲ್ಲರ ಹೋರಾಟ ಕೂಡ ಒಂದೇ ಆಗಿರುವಂತದ್ದು. ಅಂದ್ರೆ ಅವ್ರಿಗೆ ಬಹಳ ಪ್ರಮುಖವಾಗಿ ಬೇಡಿಕೆ ಇರುವಂತದ್ದು. ಈಗ ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡುವಂತದ್ದು ಅಂದ್ರೆ ರೈತರು ಎಲ್ಲರೂ ಕೂಡ ಈಗ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ. ಓಕೆ, ಥ್ಯಾಂಕ್ ಯು ಓಂ ಪ್ರಕಾಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ತೊಗರಿಗೆ ಬೆಂಬಲ ಬೆಲೆ ನೀಡುವಂತೆ ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದ್ದವರು ಕೂಡ ಕೋಲಾರದಲ್ಲಿ ವಿವಿಧ ರೈತಪರ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರೆ ಮೊನ್ನೆ ಅಷ್ಟೇ ನೋಡಿದ್ವಿ ಕೋಲಾರದಲ್ಲಿ. ಇವತ್ತು ಕಲಬುರಗಿಯಲ್ಲೂ ಕೂಡ ಇಂಥದೇ ಪ್ರತಿಭಟನೆಗೆ ಸಾಕ್ಷಿ ಆಗ್ತಾ ಇದೆ. ಸೊ ವೀರಶೈವ ಕಲ್ಯಾಣ ಮಂಟಪದಿಂದ ಈ ಮೆರವಣಿಗೆ, ಎತ್ತಿನ ಗಾಡಿ, ಟ್ರ್ಯಾಕ್ಟರ್ ರ್ಯಾಲಿ ನಡೆಸಿದ್ದಾರೆ ರೈತರು. ಇನ್ನೊಂದು ಕಡೆಯಲ್ಲಿ ನೇಟೆ ರೋಗದಿಂದ ಹಾಳಾದ ತೊಗರಿಗೆ ಪರಿಹಾರ ನೀಡಿ ಅಂತ ರೈತರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಕಲಬುರಗಿಯ ಡಿಸಿ ಕಚೇರಿ ತನಕ ಬೃಹತ್ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಒಂದ್ ಕಡೆ ನೇಟೆ ರೋಗ ಕಾಣಿಸಿಕೊಂಡಿದೆ, ಇದರಿಂದ ತೊಗರಿ ಹಾಳಾಗ್ತಾ ಇದೆ, ಅದಕ್ಕೂ ಕೂಡ ನಮಗೆ ಪರಿಹಾರವನ್ನ ಕೊಡಬೇಕು. ಕಲಬುರಗಿಯ ಡಿಸಿ ಕಚೇರಿ ತನಕ ಬೃಹತ್ ಪ್ರತಿಭಟನೆ, ಆ ಪ್ರತಿಭಟನೆ ಕೂಡ ಗಮನಿಸ್ತಾ ಇರಬಹುದು. ಇನ್ನೊಂದು ಕಡೆಯಲ್ಲಿ ನಮಗೆ ಬೆಂಬಲ ಬೆಲೆ ಇಲ್ಲ, ಆದರೆ ಬೆಂಬಲ ಬೆಲೆ ಕೂಡ ಸರ್ಕಾರ ಕೊಡ್ತಾ ಇಲ್ಲ. ಆ ಬೆಂಬಲ ಬೆಲೆ ಕೊಡುವಂತೆ ಈಗ ಆಗ್ರಹಿಸಿ ಈ ಒಂದು ಹೋರಾಟ ಇದು. ಸದ್ಯ ಈಗ ಕಲಬುರಗಿಯ ಡಿಸಿ ಕಚೇರಿ ತನಕ ಈ ಹೋರಾಟ ಹೋಗಿದೆ. ಡಿಸಿ ಅವರಲ್ಲಿ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಡಿಸಿ ಅವರು ಪತ್ರವನ್ನ ಬರೀಬೇಕಾಗತ್ತೆ ಸರ್ಕಾರಕ್ಕೆ. ಸೊ ಏನ್ ಕತೆ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ. ಆದ್ರೆ ಇವರಿಗೆ ಐಷಾರಾಮಿ, ಕಾರು, ಆಳು ಕಾಳು, ಜೊತೆಗೆ ಒಳ್ಳೆ ಸಂಬಳ ಬೇರೆ ಜಾಸ್ತಿ. ಇವರು ಮಾತ್ರ ಬಿಸಿಲಲ್ಲಿ ಒದ್ದಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ಎಚ್ ಮುನ್ನೂರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಓಂ ಪ್ರಕಾಶ್, ಈಗ ತೊಗರಿ ಬೆಳೆ ಎಷ್ಟಿದೆ, ಈಗ ಇವರು ಎಷ್ಟಕ್ಕೆ ಬೇಡಿಕೆಯನ್ನು ಇಡ್ತಾ ಇದ್ದಾರೆ? ಸದ್ಯ ಈಗ ನೇಟೆ ರೋಗ ಕೂಡ ಕಾಣಿಸ್ಕೊಂಡಿದೆ, ಪರಿಹಾರ ಕೇಳ್ತಾ ಇದ್ದಾರೆ. ಈಗ ಬೇಡಿಕೆಗೆ ಯಾವ ರೀತಿಯಾಗಿ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ಅಂತ? ಕಲಬುರಗಿ ಜಿಲ್ಲೆಯ ರೈತರ ಬಹಳ ಬೇಡಿಕೆಯಾಗಿರುವಂತದ್ದು ಅಂದ್ರೆ ತೊಗರಿಗೆ ಬೆಂಬಲ ಬೆಲೆ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ವಿವಿಧ ರೈತಪರ ಸಂಘಟನೆಗಳು, ಸಾಕಷ್ಟು ಸ್ವಾಮೀಜಿಗಳು, ಏನು ರೈತ ಮುಖಂಡರು ಎಲ್ಲರೂ ಕೂಡ ಸೇರ್ಕೊಂಡು ಪ್ರತಿಭಟನೆಯನ್ನ ಆರಂಭಿಸಿರುವಂತದ್ದು. ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದ ಮುಖಾಂತರ ಎತ್ತಿನ ಬಂಡಿಯಲ್ಲಿ ಸಾಕಷ್ಟು ಸುಮಾರು 50ಕ್ಕೂ ಹೆಚ್ಚು ಎತ್ತಿನ ಬಂಡಿ ಮುಖಾಂತರ ರೈತರು ಏನು ಜಿಲ್ಲಾಧಿಕಾರಿ ಕಚೇರಿವರೆಗೂ ಕೂಡ ಬಂದು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಈಗಾಗಲೇ ದೃಶ್ಯದಲ್ಲೂ ಕೂಡ ನೋಡಬಹುದು, ಸಾಕಷ್ಟು ಎತ್ತಿನ ಬಂಡಿಗಳನ್ನ ತೆಗೆದುಕೊಂಡು ಬಂದು ಈ ಒಂದು ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಎತ್ತಿನ ಬಂಡಿ ಮತ್ತೆ ಟ್ರ್ಯಾಕ್ಟರ್ ಮುಖಾಂತರ ಏನು ರೈತರು ಬಂದು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ರೈತರ ಬೇಡಿಕೆ ಇರುವಂತದ್ದು ತೊಗರಿಗೆ ಬೆಂಬಲ ಬೆಲೆಯನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ. ಈಗಾಗಲೇ 7,750 ರೂಪಾಯಿ ಏನು ಬೆಂಬಲ ಬೆಲೆಯನ್ನ ನೀಡಿರುವಂತದ್ದು, ಆದ್ರೆ 10,000 ರೂಪಾಯಿ ನೀಡಬೇಕು ಅನ್ನುವ